ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಇಯರ್ ರ್ಯಾಂಕ್ ಕಟ್ ಆಫ್ ಏನಿತ್ತು ನೀಟಿಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಕಾಲೇಜ್ ವೈಸು ಮತ್ತು ಕೆಟಗರಿ ವೈಸು ಹಾಗೆ ರಿಸರ್ವೇಷನ್ ವೈಸು ಕಟ್ ಆಫ್ ಲಾಸ್ಟ್ ಇಯರ್ ಏನಿತ್ತು ನೀಟ್ ಎಕ್ಸಾಮಿನೇಷನ್ಗೆ ಅದನ್ನು ಯಾವ ರೀತಿಯಾಗಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಫಿಷಿಯಲ್ ವೆಬ್ಸೈಟಿನಲ್ಲೇ ಚೆಕ್ ಮಾಡಬಹುದು ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರ ಹಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ಒಂದು ವಾಟ್ಸಪ್ ಚಾನಲ್ ಇದೆ, ಆ ವಾಟ್ಸಪ್ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆ ಹಾಗೆ ಸ್ಕಾಲರ್ಶಿಪ್ಸ್ ಬಗ್ಗೆ ಯಾವುದಾದ್ರು ಇನ್ಫಾರ್ಮೇಷನ್ ಬಂದರೆ ಫಾರ್ವರ್ಡ್ ಮಾಡ್ತಿರ್ತೀನಿ. ಓಕೆ, ಈಗ ಬರೋಣ. ನಿಮಗೆ ಈಗ ರಿಸಲ್ಟ್ಸ್ ಬಂದಿರೋದ್ರಿಂದ ನೀಟ್ ರಿಸಲ್ಟ್ಸು ಈಗ ನಿಮಗೇನೇನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡುತ್ತೆ ಇನ್ನು ಸೂನ್, ಅಂದರೆ ಆಲ್ಮೋಸ್ಟ್ ನಿಮಗೆ ಹೇಳ್ಬೋದು ಮಂಡೇ ಅಥವಾ ಟ್ಯೂಸ್ಡೇ. ಸೊ ನಿಮಗೆ ಸ್ಟೇಟ್ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಬಿಡ್ತಾರೆ. ಸೊ ತುಂಬ ಟೈಮ್ ಜಾಸ್ತಿ ತೊಗೊಳ್ಳೋದಿಲ್ಲ, ಬೇಗನೆ ಬಿಡ್ತಾರೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ನೀವು ಅಷ್ಟೇ ಬೇಗನೆ ಕಾಲೇಜುಗಳನ್ನ ಲಿಸ್ಟ್ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು, ಬೇಸ್ಡ್ ಆನ್ ನಿಮ್ಮ ರ್ಯಾಂಕ್ ಏನು ಬಂದಿದೆ ಹಾಗೆ ಪ್ರೀವಿಯಸ್ ರಿಸಲ್ಟ್ಸ್ ಏನು ಬಂದಿತ್ತು, ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು ರ್ಯಾಂಕು ಕಾಲೇಜ್ ವೈಸು, ಅದನ್ನು ನೋಡಿಕೊಂಡು ನೀವು ಒಂದು ಐಡಿಯಾ ಇಟ್ಕೊಂಡು ನೀವೇನು ಮಾಡಬಹುದು, ನೀವು ರೆಡಿ ಮಾಡ್ಕೋಬೋದು ಲಿಸ್ಟನ್ನು. ಓಕೆ, ಈಗ ಬರೋಣ. ಯಾವ ರೀತಿ ಇತ್ತು ಲಾಸ್ಟ್ ಇಯರ್ ಕಟ್ ಆಫ್ ಮತ್ತು ಕೆಟಗರಿ ವೈಸ್ ಎಲ್ಲ ಡೀಟೇಲ್ಸ್ ಸಿಗುತ್ತೆ, ಫುಲ್ ಡೀಟೇಲ್ಸ್ ನೋಡಿ. ಇಲ್ಲಿ ನಿಮಗೆ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೋಟ್ ಅಂತ ಇದೆ, ರೈಟ್ ಸೈಡ್ ನೋಡ್ಬೋದು ನೀವು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ರೈಟ್ ಸೈಡ್ ಒಂದು KA ಬಾಟ್ ಅಂತ ಬರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಸೊ ನಿಮಗೆ ಈ ರೀತಿ ಆದಂಥ ಪೇಜ್ ಓಪನ್ ಆಗುತ್ತೆ. ಸೊ ಫಸ್ಟ್ ಲ್ಯಾಂಗ್ವೇಜ್ ಕೇಳುತ್ತೆ, ಇಂಗ್ಲೀಷ್ ಅಥವಾ ಕನ್ನಡ. ಸೊ ನಿಮ್ಗೆ ಯಾವುದು ಕಂಫರ್ಟಬಲ್ ಲ್ಯಾಂಗ್ವೇಜ್ ಇರುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ನಾನು ಇಂಗ್ಲೀಷನ್ನು ಚೂಸ್ ಮಾಡ್ತಿದ್ದೀನಿ. ಅದರಲ್ಲಿ ನಿಮಗೆ ಈ ಥರದ ಕಂಪ್ಲೀಟಾಗಿ ಆಪ್ಷನ್ಸ್ ಸಿಗುತ್ತೆ. ಇದರಲ್ಲಿ ನಾನು ಮೇಜರಾಗಿ ನೋಡ್ತೀವಂಥದ್ದು ನಾವು ಲಾಸ್ಟ್ ಇಯರ್ ಕಟ್ ಆಫ್ ಅಲ್ವಾ. ಸೊ ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಈಗ ಯಾವ ರೀತಿಯಾಗಿ ಫಾಲೋ ಮಾಡ್ತಿದ್ದೀನಿ ಅದೇ ರೀತಿಯಾಗಿ ನೀವು ಫಾಲೋ ಮಾಡಿ. ಸೊ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಬನ್ನಿ, UG ನೀಟ್ ಅಂತ ಇದೆಯಲ್ವಾ, UG ನೀಟ್ ಮೇಲೆ ಕ್ಲಿಕ್ ಮಾಡಿ. UG ನೀಟ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ನೋಡಿ, ಸರ್ಚ್ ಬೈ ಕಾಲೇಜ್ ನೇಮ್ ಅಂತ ಇದೆ, ಸರ್ಚ್ ಬೈ ಕೋರ್ಸ್ ನೇಮ್ ಅಂತ ಇದೆ, ಸರ್ಚ್ ಬೈ ರ್ಯಾಂಕ್ ಅಂತ ಇದೆ. ನೀವು ಸರ್ಚ್ ಬೈ ರ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ, ಥರ್ಡ್ ಒನ್ ಮೇಲೆ. ಅದಾದ ಮೇಲೆ ನೀವು ಇಲ್ಲಿ ಎಂಟರ್ ಯುವರ್ ರ್ಯಾಂಕ್ ಅಂತ ಇದೆ, ನಿಮ್ಮ ರ್ಯಾಂಕನ್ನು ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ, ರ್ಯಾಂಕ್ 1 ಎಂಟ್ರಿ ಮಾಡಿ. ನಾನು ಮತ್ತೆ ಹೇಳ್ತಿದ್ದೀನಿ, ಇಲ್ಲಿ ರ್ಯಾಂಕ್ ಹೇಳುತ್ತಲ್ವಾ, ಎಂಟರ್ ಯುವರ್ ರ್ಯಾಂಕ್ ಅಂತ, ನಿಮ್ಮ ರ್ಯಾಂಕನ್ನು ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ, ರ್ಯಾಂಕ್ 1 ಎಂಟ್ರಿ ಮಾಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ರ್ಯಾಂಕ್ 1 ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಕಾಲೇಜ್ ಆಪ್ಷನ್ ಸಿಗುತ್ತೆ. ಸೊ ಎಲ್ಲ ಕಾಲೇಜುಗಳ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಅದೇ ನೀವು ಬೇರೆ ರ್ಯಾಂಕ್ಗಳನ್ನು ಎಂಟ್ರಿ ಮಾಡಿದ್ರೆ ಪರ್ಟಿಕ್ಯುಲರ್ ರ್ಯಾಂಕ್ಗೆ ಏನಿತ್ತು ಅದನ್ನು ಮಾತ್ರ ನಿಮಗೆ ಸಿಗುತ್ತೆ ಡೀಟೇಲ್ಸು. ಆವಾಗ ನಿಮ್ಗೇನಾಗುತ್ತೆ, ಅದರಿಂದ ಹೈಯರ್ ಕಾಲೇಜುಗಳು ಡೀಟೇಲ್ಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿರೋದ್ರಿಂದ ರ್ಯಾಂಕ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ, ರ್ಯಾಂಕ್ 1 ಎಂಟ್ರಿ ಮಾಡಿ. ಅದಾದ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇನ್ನೂ ಒಂದು ನಿಮಗೆ ಡ್ರಾಪ್ ಡೌನ್ ಸಿಗುತ್ತೆ, ಪ್ಲೀಸ್ ಸೆಲೆಕ್ಟ್ ಯುವರ್ ಕೋರ್ಸ್ ಫ್ರಮ್ ದ ಬಿಲೋ ಡ್ರಾಪ್ ಡೌನ್ ಅಂತ ಇದೆ. ಅಂದರೆ ನೀವೀಗ ಯಾವ ಕೋರ್ಸ್ಗಳಿಗೆ ನೋಡಿ, ಎಲ್ಲ ಕೋರ್ಸ್ಗಳ ಡೀಟೇಲ್ಸ್ ನೀವು ಕೇಳ್ತಿದ್ರಲ್ವಾ, ಸರ್ ನಮ್ಮದು MBBS, BDS, ಅದರಲ್ಲಿ ಗೌರ್ಮೆಂಟ್ ಸೀಟು, ಅದರ್ಸು, ಪ್ರೈವೇಟು, NRI ಎಲ್ಲ ಕೋರ್ಸುಗಳ ಡೀಟೇಲ್ಸ್ ಇಲ್ಲೇ ಇದೆ ನೋಡಿ. ನಿಮಗೆ ಪ್ರೈವೇಟ್ ಸೀಟ್ಸ್ದು ಲಾಸ್ಟ್ ಇಯರ್ ಕಟ್ ಆಫ್ ಬೇಕಾ, ಅಥವಾ NRI ಕಟ್ ಆಫ್ ಬೇಕಾ, ಅಥವಾ ನಿಮಗೆ ಗೌರ್ಮೆಂಟ್ ಸೀಟುಗಳ ಕಟ್ ಆಫ್ ಬೇಕಾ, ಮತ್ತು ಅದರಲ್ಲಿ ಕೋರ್ಸ್ಗಳು BAMS ಬೇಕಾ, BHMS ಬೇಕಾ, BUMS ಬೇಕಾ, BDS ಬೇಕಾ, MBBS ಬೇಕಾ, ಎಲ್ಲ ಕೋರ್ಸುಗಳ ಡೀಟೇಲ್ಸ್ ನಿಮಗೆ ಇಲ್ಲೇ ಇದೆ. ನೀವು ಯಾವ ಕೋರ್ಸುಗಳು ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ನೀವು ಡೀಟೇಲ್ಸನ್ನು ತೊಗೋಬೋದು. ಈಗ ನಾನು ಒಂದು ಎಕ್ಸಾಂಪಲ್ಗೆ MBBS ಗೌರ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅಂದರೆ MBBS ಗೌರ್ಮೆಂಟ್ ಸೀಟುಗಳು ಅವ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ಡ್ರಾಪ್ ಡೌನ್ ಬರುತ್ತೆ ನಿಮಗಿಲ್ಲಿ, ಪ್ಲೀಸ್ ಚೂಸ್ ಯುವರ್ ಕೆಟಗರಿ. ನಾನು ಆಗಲೇ ಹೇಳಿದೆ, ನಿಮ್ಮ ಕೆಟಗರಿ ವೈಸು, ರ್ಯಾಂಕ್ ವೈಸು, ಕಾಲೇಜ್ ವೈಸು ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ನೀವು ಯಾವ ಕೆಟಗರಿಗೆ ಸರ್ಚ್ ಮಾಡ್ತಿದ್ದೀರಾ ನೋಡಿ, ನಿಮ್ಮ ಕೆಟಗರಿಗಳಿಗೂ ಸಹ ಮೆನ್ಷನ್ ಮಾಡಿರ್ತಾರೆ. ಬೆಟರ್ ನಾನು ಒಂದು ಎಕ್ಸಾಂಪಲ್ಗೆ ಜನರಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಜನರಲ್ GM ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, GM ಮೇಲೆ ಕ್ಲಿಕ್ ಮಾಡಿದ್ಮೇಲೆ
ಸೊ ನೋಡ್ಬೋದು ನಿಮಗೆ ಎಲ್ಲ ಕಾಲೇಜುಗಳ ಡೀಟೇಲ್ಸು ಇನ್ಕ್ಲೂಡಿಂಗ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಜೊತೆಗೆ ಮಾಪ್ ಆಫ್ ರೌಂಡ್ಗಳ ಕಂಪ್ಲೀಟ್ ಕಾಲೇಜುಗಳ ಕಟ್ ಆಫ್ ನಿಮಗೆ ಕಾಣಿಸ್ತಿರ್ಬೋದು ಸ್ಕ್ರೀನ್ ಮೇಲೆ ನೋಡಿ. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಇರುತ್ತೆ ನಿಮಗಿದು. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೀವು ರ್ಯಾಂಕ್ ವೈಸ್ ಇರಲ್ಲ, ಆಲ್ಫಾಬೆಟಿಕಲ್ ಆರ್ಡರ್ ಕಾಲೇಜುಗಳ ನೇಮ್ ಇರುತ್ತೆ. ರೈಟ್ ಸೈಡ್ ನೋಡಬಹುದು ನೀವು ಇಲ್ಲಿ, ಇದು ಕಾಲೇಜ್ ನೇಮು. ಕಾಲಮ್ 2 ಬಂದು ಕೋರ್ಸ್ ಗೌರ್ಮೆಂಟ್ MBBS ಗೌರ್ಮೆಂಟ್ ಸೀಟ್ ಇದು. ಮತ್ತು ಕೆಟಗರಿ, ಯಾವ ಕೆಟಗರಿ GM, ನಾನು ನಿಮ್ಗೆ ಸೆಲೆಕ್ಟ್ ಮಾಡಿರೋದು GM ಆಗಿರೋದ್ರಿಂದ GM ಬರುತ್ತೆ. ಹಾಗೆ ರ್ಯಾಂಕ್, ಮಾಪ್ ಆಫ್ ರೌಂಡ್ ಅಂತಂದರೆ ಇದು ಉಳಿದ ಸೀಟುಗಳನ್ನು ಏನು ಎಲ್ಲ ಸೀಟುಗಳು ಖಾಲಿ ಆದಮೇಲೆ ಏನು ಉಳಿದಿರುತ್ತೆ ಅವುಗಳನ್ನು ಅಲಾಟ್ ಮಾಡಿರುವಂಥದ್ದು. ಜೊತೆಗೆ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಉಳಿಕೆ ಸೀಟುಗಳಂತ ಕರಿತೀವಲ್ಲ, ಆ ಉಳಿಕೆ ಸೀಟುಗಳನ್ನು ಅಲಾಟ್ ಮಾಡಿರುವಂಥದ್ದು. ಎಲ್ಲ ಕಾಲೇಜುಗಳು, ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಎಲ್ಲ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಸೀಟ್ಸ್ ಕಂಪ್ಲೀಟಾಗಿ ನಿಮಗೆ ಕಟ್ ಆಫ್ ನೋಡಬಹುದು ನೀವು ಇಲ್ಲಿ. ಅದ್ರ ಜೊತೆಗೆ ಸಾಲದಿದ್ದಕ್ಕೆ ರೌಂಡ್ ಒನ್ ನೋಡಿದ್ವಿ. ರೌಂಡ್ 1 ಲಾಸ್ಟ್ ಒನ್ ಇದೆಯಲ್ಲ, ಅದು ರೌಂಡ್ 1 ಅಂತ ಇದೆಯಲ್ಲ, ಅದು ರೌಂಡ್ 1 ಎಲ್ಲ ಕಾಲೇಜುಗಳು ನೋಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಬೇಕು ಅಂತಂದರೆ ನೋಡಿ, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ರೌಂಡ್ 1ನಲ್ಲಿ ಎಷ್ಟು ಕಟ್ ಆಫ್ ಇತ್ತು? 2154. ಇದು ಅಫಿಷಿಯಲ್ ಡೇಟಾ, ಮತ್ತು ನಾನು ಓನಾಗಿ ಕ್ರಿಯೇಟ್ ಮಾಡ್ತಿರೋ ಡೇಟಾ ಅಲ್ಲ, ಇದು ಅಫಿಷಿಯಲ್ ಆಗಿರುವಂತಹ ಡೇಟಾ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಿನಲ್ಲೇ ಹಾಕಿರುವಂಥ ಡೇಟಾ ಇದು, ಓಕೆನಾ? ಸೊ ರೌಂಡ್ 1ನಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ 2154 ಇತ್ತು. ಅದೇ ಥರ ಎಲ್ಲ ಕಾಲೇಜುಗಳ ಕಟ್ ಆಫ್ ನೀವು ನೋಡ್ಬೋದು ರೌಂಡ್ 1ನಲ್ಲಿ. ಅದೇ ರೀತಿಯಾದಂಥ ರೌಂಡ್ 2 ಸಹ ನೋಡ್ಬೋದು. ಎಲ್ಲಿದೆ ನೋಡಿ, ಕೆಳಗಡೆ ಕರ್ಸರ್ ಮೂವ್ ಮಾಡಿದ್ರೆ ನೋಡಿ ಇಲ್ಲಿ ಬರುತ್ತೆ ನೋಡಿ. ಎಲ್ಲ ಮುಗಿದಿದ್ದಾದಮೇಲೆ ನೀವು ಕೆಳಗಡೆ ಏನು ಬರುತ್ತೆ, ರೌಂಡ್ 2 ಬರುತ್ತೆ ನೋಡಿ. ರೌಂಡ್ 2ನಲ್ಲೂ ಎಗೇನ್ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರುತ್ತೆ. ಮತ್ತೆ ನೋಡಿ, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ರೌಂಡ್ 2ನಲ್ಲಿ ಎಷ್ಟಿತ್ತು? 4203 ಕಟ್ ಆಫ್ ಇತ್ತು ರ್ಯಾಂಕ್, ಆಯ್ತಲ್ವಾ? ಸೊ ಈ ರೀತಿಯಾಗಿ ನಿಮಗೆ ಎಲ್ಲ ಕಾಲೇಜುಗಳ ಕಟ್ ಆಫುಗಳನ್ನು ನೀವು ಮೆಡಿಕಲ್ ಕಾಲೇಜುಗಳ ಗೌರ್ಮೆಂಟ್ ಸೀಟ್ ಬೇಕಾ ಗೌರ್ಮೆಂಟ್ ಸೀಟು, ಪ್ರೈವೇಟ್ ಸೀಟ್ ಬೇಕಾ ಪ್ರೈವೇಟ್ ಸೀಟು, ಎಲ್ಲ ಕಾಲೇಜುಗಳ ಕಟ್ ಆಫನ್ನು ಲಾಸ್ಟ್ ಇಯರ್ ಎಷ್ಟಿತ್ತು ಅಂತ ನೋಡ್ಕೋಬಹುದು. ಇದರಿಂದ ಏನಾಗುತ್ತೆ, ನಿಮ್ಗೆ ಐಡಿಯಾ ಸಿಗುತ್ತೆ. ಓಕೆ, ನನ್ನ ರ್ಯಾಂಕ್ ಇಷ್ಟಿದೆ ಅಂದರೆ ಅಂದದ ಪಕ್ಷದಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಈಗ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಳ್ಳಾರಿ ಇದೆಯಲ್ವಾ, ಇದಕ್ಕೆ ಎಷ್ಟಿತ್ತು ಲಾಸ್ಟ್ ಇಯರ್ ಕಟ್ ಆಫು? 23,708 ಇತ್ತು GM ಕ್ಯಾಂಡಿಡೇಟಿಗೆ ಅಲ್ವಾ? ಈಗ ನಿಮ್ದು ಎಷ್ಟು ಬಂದಿರುತ್ತೆ? ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ದೊಂದು 25,000 ಬಂದ್ಬಿಟ್ಟಿರುತ್ತೆ ರ್ಯಾಂಕ್ ಅಂತ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. 25,000 ರ್ಯಾಂಕ್ ಬಂದಿದೆ. ಹಂಗಂದಿದ್ದು ಮಾತ್ರಕ್ಕೆ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಡಿ, ಸರ್ ನಂದು ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಳ್ಳಾರಿಗೆ 23,708 ಇತ್ತು, ನಂದು ರ್ಯಾಂಕ್ ಬಂದು ಈಗ 25,000 ಇದೆ, ಸಿಗಲ್ಲ ಬಿಡಿ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಇವುಗಳು ಸ್ವಲ್ಪ ಸ್ಲೈಟ್ ವೇರಿಯೇಷನ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಈ ವರ್ಷ ಮೆಡಿಕಲ್ ಕಾಲೇಜ್ ಸೀಟುಗಳು ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಈ ವೇರಿಯೇಷನ್ ಆಗುತ್ತೆ. ನಿಮ್ಗೆ ಅಪ್ರಾಕ್ಸಿಮೇಟ್ ಐಡಿಯಾ ಸಿಗುತ್ತೆ ನನಗೆ ಯಾವ ಕಾಲೇಜು ಸಿಗಬಹುದು ಅಂತ. ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ನನಗೆ ಸಿಗುತ್ತೆ ಸಿಗಲ್ಲ ಅನ್ನೋದನ್ನು ಡಿಸೈಡ್ ಮಾಡಿಬಿಡಿ. ಟಾಪ್ ಕಾಲೇಜುಗಳಿಂದ ಯಾವ ರೀತಿಯಾಗಿ ನೋಡಿ, ಹೈಯೆಸ್ಟ್ ಕಟ್ ಆಫ್ ಇರೋದು ಯಾವುದು? ಫಸ್ಟು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಲ್ವಾ? ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜು ನೆಕ್ಸ್ಟ್ ಇರುವಂಥದ್ದು ನೋಡಿ. ನೆಕ್ಸ್ಟ್ ಯಾವುದಿದೆ, ಅದಾದಮೇಲೆ ಕಡಿಮೆ ಯಾವುದಿದೆ ಕಟ್ ಆಫ್ ನೋಡ್ಕೊಳ್ಳಿ. ಆ ರೀತಿಯಾಗಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಾಡಬೇಕಾಗಿರೋದೇ ಆ ಥರ. ಫಸ್ಟು ಟಾಪ್ ಕಾಲೇಜುಗಳಿಂದ ನೀವು ಎಂಟ್ರಿ, ಸಿಗುತ್ತೋ ಸಿಗಲ್ವೋ ಸೆಕೆಂಡ್ರಿ, ಅದನ್ನು ನೀವು ಡಿಸೈಡ್ ಮಾಡಬೇಡಿ. ಹಾಕ್ಕೊಳ್ಳಿ, ನಿಮ್ಮ ಲಕ್ ಚೆನ್ನಾಗಿರೋ ಕಾಲೇಜ್ ಸಿಗಬಹುದಲ್ವಾ? ನೀವು ಸಿಗಲ್ಲ ಅಂತ ಹೇಗೆ ಹೇಳ್ತೀರಾ? ನೀವು ಅದನ್ನು ಡಿಸೈಡ್ ಮಾಡಬಾರ್ದು. ನೀವು ಟಾಪ್ ಕಾಲೇಜುಗಳಿಂದ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಹಾಗೆ ಜೊತೆಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾದ್ರೆ ನಿಮಗೆ ಯಾವ ರಿಕ್ವೈರ್ಮೆಂಟ್ ಅಂದರೆ, ತುಂಬ ರಿಕ್ವೈರ್ಮೆಂಟ್ ಇಟ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಸಿಗೋದೇ ಅದೃಷ್ಟ ಅಂತ ಅನ್ಕೋಬೋದು. ಅದರಲ್ಲಿ ನೀವು ಟಾಪ್ ರ್ಯಾಂಕಲ್ಲಿ ಬಂದಿದ್ದರೆ ನೀವು ಅದನ್ನು ಯೋಚನೆ ಮಾಡ್ಬೋದು, ಇಲ್ಲ ಸರ್ ನನಗೆ ಇದೇ ಕಾಲೇಜ್ ಬೇಕು, ನಂದು ಸರ್ ಟಾಪ್ 10 ಬಂದಿದೆ ಸರ್, ಟಾಪ್ 1000 ಆಲ್ ಇಂಡಿಯಾ ರ್ಯಾಂಕ್ 1000 ಬಂದಿದೆ ಸರ್ ಅಂದರೆ ನೀವು ಯೋಚನೆ ಮಾಡೋದ್ರಲ್ಲಿ ಅರ್ಥ ಐತೆ. ನೀವು ಕೆಲವ್ರು ಏನು ಮಾಡಿರ್ತೀರ, ಕೆಲವೊಂದು 50,000 ರ್ಯಾಂಕ್ ಬಂದಿರುತ್ತೆ, ಒಬ್ಬರದು 1 lakh ರ್ಯಾಂಕ್ ಬಂದಿರುತ್ತೆ. ನೀವು ಹೋಗ್ಬಿಟ್ಟು ನನಗೆ ಇದೇ ಕಾಲೇಜೇ ಬೇಕು ಅಂತ ನೀವು ಹುಡ್ಕೋದು, ಟಾಪ್ ಕಾಲೇಜೇ ಬೇಕು ಅಥವಾ ನನಗೆ ಇನ್ನೊಂದು ಯಾವುದೋ ಕಾಲೇಜೇ ಬೇಕು ಅನ್ನೋದನ್ನು ಹುಡ್ಕೋದು, ಅದು ದಡ್ಡತನ ಅಂತ ಹೇಳ್ತೀವಿ, ಆಯಿತಾ? ಅದಕ್ಕೆ ನೀವೇನು ಮಾಡಬೇಕು, ಸಿಗುತ್ತೋ ಸಿಗಲ್ವೋ ಸೆಕೆಂಡ್ರಿ, ಟಾಪ್ ಕಾಲೇಜುಗಳಿಂದ ಎಂಟ್ರಿಯನ್ನು ಮಾಡ್ಕೊಬನ್ನಿ, ಆಯ್ತಲ್ಲ? ಟಾಪ್ ಕಾಲೇಜಿಗೆ ಸಿಗಲ್ಲ ಅಂತ ಗೊತ್ತು, ಬಟ್ ಸ್ಟಿಲ್ ನಿಮ್ಮ ಲಕ್ ಚೆನ್ನಾಗಿದ್ದು ಇದು ಟಾಪ್ 10 ಕಾಲೇಜ್ ಸಿಗದೇ ಇರ್ಬೋದು, ಮೇ ಬಿ ಟಾಪ್ 15ನಲ್ಲಿ ಸಿಗ್ಬೋದೇನೋ ಅಥವಾ ಟಾಪ್ 20ನಲ್ಲಿ ಸಿಗ್ಬೋದೇನೋ. ಸೊ ಅದಕ್ಕೆ ನೀವು ಟಾಪ್ ಕಾಲೇಜುಗಳಿಂದ ಎಂಟ್ರಿ ಮಾಡ್ಕೊಬನ್ನಿ ಮೆಡಿಕಲಲ್ಲಿ. ಸೊ ಓಕೆನಾ? ಸೊ ಇದು ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ, ಆಯ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ಗೆ ಬೇಕಾದ್ರೆ ಇನ್ನೂ ಒಂದು ಎಕ್ಸಾಂಪಲನ್ನು ನೋಡೋಣ. ಹಾಗೆ ನೀವು ಮತ್ತೆ ಅಲ್ಲೇ ರಿಫ್ರೆಶ್ ಮಾಡೋಕ್ಕೆ ಹೋದರೆ ಅದು ಹೊರಟೋಗುತ್ತೆ. ಮತ್ತೆ ಒಂದು ಸೆಕೆಂಡ್ ನೀವೇನು ಮಾಡಬೇಕಾಗತ್ತೆ, ಹೋಮ್ಗೆ ಹೋಗಬೇಕಾಗತ್ತೆ, ಮತ್ತು KA ಬೋಟಿಗೆ ಹೋಗಬೇಕಾಗತ್ತೆ, ಮತ್ತು ಇನ್ನೊಂದು ಸರಿ ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ಕೋರ್ಸಿಗೂ ಬೇಕಾದ್ರೆ ನೋಡೋಣ. ಹಾಗೆ ಹೋಗಿದ್ದಾದಮೇಲೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ, UG ನೀಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಸರ್ಚ್ ಬೈ ರ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರ್ಯಾಂಕ್ 1 ಎಂಟ್ರಿ ಮಾಡಿ, ಗೋ ಮೇಲೆ ಕ್ಲಿಕ್ ಮಾಡಿ.
ಮತ್ತು ಇನ್ನೊಂದು ಡ್ರಾಪ್ ಡೌನ್ ಬರುತ್ತೆ. ಅದರಲ್ಲಿ ನಿಮಗೆ ಈಗ ನಾವು ಆಗಲೇ MBBS ಗೌರ್ಮೆಂಟ್ ಸೀಟನ್ನು ನೋಡಿದ್ವಿ. ಈಗ MBBS ಪ್ರೈವೇಟ್ ಸೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನೀಗ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಕ್ಯಾಟಗರಿ ಡ್ರಾಪ್ ಡೌನ್ ಬರುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ GM ಪ್ರೈವೇಟ್. ನೋಡಿ ಎಲ್ಲ ಕಂಪ್ಲೀಟಾಗಿ ಮತ್ತು ಓಪನ್ ಕೌನ್ಸಿಲಿಂಗ್ ಮತ್ತು ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ. ಸೊ ನಮಗೆ ಎಲ್ಲ ಕಂಪ್ಲೀಟಾಗಿ ಪ್ರೈವೇಟಲ್ಲಿ ಇಷ್ಟೆಲ್ಲ ಸಿಗುತ್ತೆ ನಿಮಗೆ. ರಿಸರ್ವೇಷನ್ಗಳು ನೋಡ್ಬೋದು. ಇವುಗಳಲ್ಲಿ ನಿಮ್ಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೋ ಅಥವಾ ನಿಮ್ಗೆ ಯಾವುದು ಇದಾಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು GM ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಕಟ್ ಆಫ್ ಏನಿತ್ತು ಪ್ರೈವೇಟ್ ಕೋರ್ಸ್ಗಳ, ಪ್ರೈವೇಟ್ ಕಾಲೇಜುಗಳ ಕಟ್ ಆಫ್ ಏನಿತ್ತು ಲಾಸ್ಟ್ ಇಯರ್ ಅನ್ನೋದು GM ಕ್ಯಾಂಡಿಡೇಟ್ಗಳಿಗೆ. ಮತ್ತೆ ನೋಡಿ ಎಲ್ಲ ರೌಂಡ್ಗಳ ಕಟ್ ಆಫ್ ಇರುತ್ತೆ ನೋಡಿ. ಇಲ್ಲಿ ರೌಂಡ್ 1, ರೌಂಡ್ 2, ಮಾಪ್ ಆಫ್ ರೌಂಡ್ಗಳ ಕಟ್ ಆಫ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ಬೇಕು ಅಂತಂದರೆ ನಿಮಗೆ ಫಸ್ಟ್ ರೌಂಡಿನಲ್ಲಿ ಇಲ್ಲಿ ನೋಡಿ BGS ಯಾವುದೋ ಒಂದು ಕಾಲೇಜ್ ತೊಗೊಳ್ಳೋಣ. ಒಂದು BGS ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರು 2,22,530 ಇತ್ತು. ಯಾವುದು ಪ್ರೈವೇಟ್ ಕಾಲೇಜುಗಳ ಕಟ್ ಆಫ್. ಪ್ರೈವೇಟ್ ಸೀಟ್ ಇದು, ಗೌರ್ಮೆಂಟ್ ಸೀಟ್ ಅಲ್ಲ, ಪ್ರೈವೇಟ್ ಕಾಲೇಜೇ, ಬಟ್ ಇಟ್ಸ್ ಅ ಪ್ರೈವೇಟ್ ಸೀಟ್. ನಾವು ಫಸ್ಟ್ ನೋಡಿದ್ದು ಫಸ್ಟು ಇದರಲ್ಲಿತ್ತು ಅದು ಗೌರ್ಮೆಂಟ್ ಸೀಟು, ಇದು ಪ್ರೈವೇಟ್ ಸೀಟು, ಆಯ್ತಲ್ವಾ. ಸೊ ಈ ರೀತಿಯಾಗಿ ನಿಮಗೆ ಕಟ್ ಆಫುಗಳನ್ನು ಗೌರ್ಮೆಂಟ್ ಸೀಟು ಮತ್ತು ಪ್ರೈವೇಟ್ ಸೀಟುಗಳ ಕಟ್ ಆಫನ್ನು ನೀವು ನೋಡ್ಕೋಬೋದು. ಯಾವ ಕೆಟಗರಿಗೆ ಬೇಕೋ ಕೆಟಗರಿಗೆ ನಿಮ್ಗೆ ಐಡಿಯಾ ಸಿಗುತ್ತಾಗ. ನನ್ನ ಈಗಿರುವಂಥ ಪ್ರೆಸೆಂಟ್ ರ್ಯಾಂಕ್ಗೆ ಕೆಟಗರಿಗೆ ಯಾವ ಕಾಲೇಜು ಸಿಗಬಹುದು, ಅದನ್ನು ಸಿಗಬಹುದು ಅಂತ ಐಡಿಯಾ ಅಷ್ಟೇ. ಅದು ನೀವು ಅದನ್ನೇ ಫಿಕ್ಸ್ ಆಗಕ್ಕೆ ಹೋಗಬೇಡಿ. ನೀವು ನಿಮ್ಗೊಂದು ಐಡಿಯಾ ಸಿಗುತ್ತೆ ನನಗೆ ಈ ಕಾಲೇಜ್ ಸಿಗ್ಬೋದು ಅಂತ, ಅದನ್ನು ಪ್ರಾಪರಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮಾಡೋ ಆಪ್ಷನ್ ಎಂಟ್ರಿನಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ದೀರಂದರೆ ನೀವು ಇಷ್ಟು ವರ್ಷ ಓದಿ ರ್ಯಾಂಕ್ ತೊಗೊಂಡಿರೋದಕ್ಕೂ ಮೀನಿಂಗ್ ಇಲ್ಲದೆ ಹೋಗ್ಬಿಡುತ್ತೆ. ಹಾಗಾಗಿರೋದ್ರಿಂದ ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಸ್ವಲ್ಪ ಕುತ್ಕೊಂಡು ವರ್ಕ್ ಮಾಡಿ. ಅಷ್ಟು ದಿನ ವರ್ಕ್ ಮಾಡಿರ್ತೀರ, 2 ವರ್ಷ ಕಷ್ಟಪಟ್ಟು ವರ್ಕ್ ಮಾಡಿರ್ತೀರ. ಜಸ್ಟ್ ಒಂದು ದಿನ ಕುತ್ಕೊಂಡು ಪ್ರಾಪರಾಗಿ ಕಾಲೇಜುಗಳನ್ನು ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಿಡುತ್ತಾ. ಸೊ ಹಾಗಾಗಿರೋದ್ರಿಂದ ದಯವಿಟ್ಟು ಕುತ್ಕೊಳ್ಳಿ. ಇಷ್ಟು ಕಷ್ಟಪಟ್ಟು ವರ್ಕ್ ಮಾಡಿ ರ್ಯಾಂಕ್ಗಳು, ಒಳ್ಳೆ ರ್ಯಾಂಕ್ಗಳನ್ನು ತೊಗೊಂಡಿರ್ತೀರ, ಮೆಡಿಕಲ್ ಸೀಟಿಗಾಗಿ ಬಂದಿರ್ತೀರ. ಸೊ ಒಂದು ದಿನ ಕುತ್ಕೊಂಡು ನೀಟಾಗಿ ಕಾಲೇಜುಗಳು ಬರೆದಿಟ್ಕೊಳ್ಳಿ. ನನಗೆ ಯಾವ್ದು ಟಾಪ್ ಕಾಲೇಜುಗಳಿಂದ ಯಾವ್ಯಾವ ಬರುತ್ತೆ, ಲಾಸ್ಟ್ ಇಯರ್ ಏನು ಕಟ್ ಆಫ್ ಇತ್ತು, ಸೊ ಅವುಗಳನ್ನು ನೀಟಾಗಿ ನನಗೆ ಯಾವುದಾದ್ರು ಪ್ರಿಯಾರಿಟಿ ಆರ್ಡರ್ ಇದೆ ಅದನ್ನು ನೀಟೆಲ್ಲಾಗಿ ಬರ್ಕೊಂಬಿಟ್ಟು ಆಮೇಲೆ ರೆಡಿಯಾಗಿರಿ. ನಿಮ್ಗೆ ಇನ್ನು ಆಪ್ಷನ್ ಎಂಟ್ರಿ ಬಿಡ್ತಾರೆ ಇನ್ನೂ ಸ್ವಲ್ಪ ದಿನಗಳಲ್ಲಿ, ಹಾಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಈಗ ನಾನು ಮಾಡಿರುವಂತಹ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ ಇದು. ಓಕೆನಾ? ಥ್ಯಾಂಕ್ ಯು ಆಲ್.